ಶ್ರೀನಿವಾಸ್ ಬಂದಿದ್ದೀವಿ ಗುರುಗಳೇ. ಬಂದಿದ್ದೀವಿ ಗುರುಗಳೇ. ಶಿವಯ್ಯ ಬಂದಿದ್ದೀವಿ ಗುರುಗಳೇ. ಭೀಮರ ಗುರುಗಳೇ, ಅವನು ಆಚೆ ಹೊಸ ಪುಸ್ತಕ ಇದ್ದಾನೆ. ಗುಡಿಸಿ ಆ ಹೊಸ ಪುಸ್ತಕ ಅಲ್ಲೇ ಇದೆ. ಈಗ ಅಲ್ಲಿಗೆ ಪಾಠ ಮಾಡಿದ್ದು ನೆನಪಿದೆ ಇದೆಯಾ? ಗುರುಗಳೇ, ಹಾಗಾದ್ರೆ ಹೇಳಿ. ಶ್ರೀನಿವಾಸ, ನೀ ಹೇಳು. ಶಿವಣ್ಣ ದರ್ಶನ ಗುರುದವರು ಯಾರು? ಅಯ್ಯೋ, ನಾನಲ್ಲ ಗುರುಗಳೇ, ನಿಜವಾಗ್ಲು ಇಂಥ ಕೆಲಸ ಎಲ್ಲ ಮಾಡೋದು. ಅಯ್ಯೋ, ನಾನಲ್ಲ ಸರ್, ನಿಜವಾಗ್ಲು. ಸುಮ್ಮನೆ ಕೊಡು. ಶಿವಣ್ಣ ದರ್ಶನ ರಾಮ. ಅಯ್ಯೋ ಗುರುಗಳೇ, ನಿಜವಾಗ್ಲು ನಾನಲ್ಲ ಗುರುಗಳೇ. ಗುರುಗಳೇ, ಶಿವನ ಹೆಸರು ವಿನಾಥ. ಅದನ್ನು ಸೀತಾಸ್ವಾಮಿ ಬರೆದಿಲ್ಲ, ರಾಮ ಗುರುತಿದ್ದು. ಇದು ವಾಲ್ಮೀಕಿ ಬರೆದ ರಾಮಾಯಣದಲ್ಲಿದೆ. ಶುಭಾಶಯ. ಇದೆಲ್ಲ ಹೇಗೆ ತಿಳ್ಕೊಂಡೆ? ಪುಸ್ತಕವನ್ನು ತಿಳ್ಕೊಂಡೆ. ದಯವಿಟ್ಟು ನನಗೂ ಈ ತರಗತಿಯಲ್ಲಿ ಕುಳಿತು ಪಾಠ ಕಲಿಯಲಿಕ್ಕೆ ಅವಕಾಶ ಕೊಡಿ. ಹಾಗೆ ಕುಳಿತು. ಗುರುಗಳೇ, ಅವನು ನಮ್ಮ ಜೊತೆ ಕೂಡುವುದು ಬೇಡ. ಹೌದು, ನೀವು ಕೆಳಗೆ ಕುಳಿತುಕೋ. ನನಗೆ ಬ್ಯಾಟರಿ ಆಗಿದೆ, ನೀರು ಕೊಡ್ತೀನಿ. ನೀರು ನಾವು ಯಾಕೆ ನಾವು ಯಾಕೆ ಎಲ್ಲರೂ ಶಾಲೆಗೆ ಹೋಗಬಾರದು? ನಮಗೆ ದಿವಸಕ್ಕೆ ಪ್ರವೇಶ ಕೊಡಬಹುದು ನಾನು ಯಾರು ಹೇಳಿದ್ದಾರೆ? ಇದೆಲ್ಲ ಯಾವ ಪುಸ್ತಕದಲ್ಲಿ ಇರುತ್ತೆ? ಯಾವುದೋ ಪುಸ್ತಕದಲ್ಲಿ ಬರೆದಿರುತ್ತದೆ. ಅದ್ಯಾವ ಪುಸ್ತಕ ಇದೆ? ಮುಂದೆ ನಾನೇ ಒಂದು ಪುಸ್ತಕ ಬರೆದಿದ್ದೀನಿ. ಅದರಲ್ಲಿ ಚಪ್ಪಣಿ ಎಲ್ಲ ರೀತಿ ಎಲ್ಲರೂ ಸಮಾನತೆ ಬರುತ್ತೇನೆ. ಆ ಪುಸ್ತಕ ಎಲ್ಲರಿಗೂ ದಾರಿ ಹೋಗುತ್ತದೆ. ಅದೇ ಶಾಸನ ಬರುತ್ತದೆ. ಈ ವ್ಯವಸ್ಥೆನ ಸುಧಾರಿಸ್ತೀನಿ ಅಂತಿದ್ದಾರೆ. ಮಕ್ಕಳಿಗೆ ನಾನು ತೋರು ಆದ್ರೆ ಧೈರ್ಯ ಅಂತ ತೋರಿಸ್ತಿದ್ದಾರೆ. ಸರಿಯಾಗಿ ಮಾಡುವಂತೆ ಸಂಘಟನೆಯಲ್ಲಿ ಬಂದೆ ಮೊದಲನೇದಾಗಿ ನಿಮ್ಮ ಪೂರ್ಣ ಹೆಸರು? ನಿನ್ನ ಪೂರ್ತಿ ಹೆಸರು ಹೀಗೆ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅಂತ ಸೇರಿಸೋದಿಲ್ಲ. ನಿನ್ನ ಗುರುಗಳು ನಿನಗೆ ಕೊಡ್ತಿರೋ ಹುಡುಗರಂತ ತಿಳ್ಕೊ. ಜೀವನದಲ್ಲಿ ಹೇಗಾಗಲೇ